ಅವಮಾನ ಮಾಡಿದ ಕಿಡಿಗೇಡಿಗಳಿಗೆ ಧಿಕ್ಕಾರ. ರಾಷ್ಟ್ರೀಯ ನಾಯಕರಿಗೆ ಅವಮಾನ ಮಾಡಿದ ಕಿಡಿಗೇಡಿಗಳನ್ನು ಕೂಡಲೇ ಬಂಧಿಸಬೇಕು. ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು. ರಕ್ತವನ್ನು ಚೆಲ್ಲುತ್ತೇವೆ, ನ್ಯಾಯವನ್ನು ಗೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ. ನ್ಯಾಯವನ್ನು ಗೆಲ್ಲುತ್ತೇವೆ. ಕೊಪ್ಪಳ ಜಿಲ್ಲಾ ಕುಗ್ನೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ಕಿಡಿಗೇಡಿಗಳಿಗೆ ಹೇಳಿ ಧಿಕ್ಕಾರ. ಕೊಪ್ಪಳ ಜಿಲ್ಲಾ ಕುಗ್ನೂರು ತಾಲೂಕಿನಲ್ಲಿ ಗ್ರಾಮದಲ್ಲಿ ಬುದ್ಧ, ಬಸವ, ಅಂಬೇಡ್ಕರ್ ಅವರು, ಅದ್ರ ಜೊತೆಗೇನೆ ಶಾಹು ಮಹಾರಾಜ್, ಸಾವಿತ್ರಿಬಾಯಿ ಫುಲೆ ಮತ್ತು ಅದರ ಜೊತೆಗೆ ಬಸವಣ್ಣ ಮತ್ತು ಛತ್ರಪತಿ ಶಿವಾಜಿ ಮಹಾರಾಜ ಇಂಥ ಅನೇಕ ನಾಯಕರುಗಳ ಫೋಟೋಗೆ ಸಗಣಿ ಹರಿಸೋ ಮೂಲಕ ಇವತ್ತು ದೇಶಾದ್ಯಂತ ಈಗ ಏನೋ ಒಂದು ಕೋಮಗಲಭೆ ಇರಿಸುವಂಥ ಕೆಲಸವನ್ನು ಆ ಗ್ರಾಮದಿಂದ ನಡೀತಾ ಇದೆ. ದಯವಿಟ್ಟು ಇದಕ್ಕೆ ಕಡಿವಾಣ ಹಾಕಬೇಕು. ಯಾವ ರಾಷ್ಟ್ರೀಯ ನಾಯಕರಂದರೆ ಈ ದೇಶವನ್ನು ಕಟ್ಟಿದಂಥವ್ರು ಅವರು. ಇವತ್ತು ನಾವೇನಾದರೂ ಇದು ಸುರಕ್ಷಿತವಾಗಿ ಇದ್ದೀವಿ, ಇಲ್ಲೇನಾದರೂ ಸುರಕ್ಷಿತವಾಗಿ ಬಾಳ್ತೀವಿ ಅಂತಂದರೆ ಭಾರತದ ಸಂವಿಧಾನದಡಿ ಒಳಗಡೆ ಅಂಥ ನಾಯಕರಿಗೆ ಅಪಮಾನ ಮಾಡ್ತಾ ಇರೋದು ತುಂಬ ಇದು ಘೋರ. ಇದು ಈ ಒಂದು ವಿಚಾರವಾಗಿ ಇವತ್ತು ಖಂಡಿಸಿ ಸಂಕ್ಷಿಪ್ತವಾಗಿ ಒಂದು ಮನವಿ ಕೊಡ್ತಾ ಇದ್ದೀವಿ. ಈ ಮನವಿ ಏನಪ್ಪ ಅಂತಂದ್ರೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ರಾಜ್ಯ ಮಟ್ಟದಲ್ಲಿ ಚರ್ಚೆ ಆಗಬೇಕು, ಇದಕ್ಕೊಂದು ಕಾಯ್ದೆ ಆಗಬೇಕು. ಇವತ್ತು ರಾಷ್ಟ್ರ ನಾಯಕರು ಅಂತಂದರೆ ಅಲ್ಲಿ ಚೆನ್ನಮ್ಮ ಇದ್ದಾರ, ಸಂಗೊಳ್ಳಿ ರಾಯಣ್ಣ ಇದ್ದಾನೆ, ಕನಕದಾಸರು ಇದ್ದಾರೆ, ಅನೇಕ ಮಹಾತ್ಮರು ಈ ದೇಶಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ಪ್ರಾಣವನ್ನು ಬಲಿದಾನ ಮಾಡಿದ್ದಾರೆ. ಆ ಒಂದು ವಿಚಾರವಾಗಿ ಇವತ್ತು ಅಲ್ಲಿರ್ತಕ್ಕಂಥ ಎಲ್ಲ ರಾಷ್ಟ್ರೀಯ ನಾಯಕರಿಗೆ ಅವಮಾನ ಮಾಡ್ತಕ್ಕಂಥ ವ್ಯವಸ್ಥೆ ವೀರಾಪುರದಲ್ಲಿ ನಡೆದಿದೆ. ಅದು ಮುಂದಿನ ದಿನಮಾನದಲ್ಲಿ ನಡೀಬಾರ್ದು ಅನ್ನೋ ಒಂದು ಉದ್ದೇಶಕ್ಕೆ ಇವತ್ತು ನಾವು ಈ ಒಂದು ಮನವಿಯನ್ನು ಅರ್ಪಿಸ್ತಾ ಇದ್ದೀವಿ. ಈ ಮನವಿಯನ್ನು ನಮ್ಮ ವಕೀಲರಾಗಿರ್ತಕ್ಕಂಥ ಉಮೇಶ್ ಹರಡಿಗಡವರು ಓದುವ ಮೂಲಕ ಮಾನ್ಯ ತಹಶೀಲ್ದಾರ್ ಅವರಿಗೆ ನೀಡಬೇಕಂತ ವಿನಂತಿ ಮಾಡ್ತಿದ್ದಾರೆ. ಮಾನ್ಯ ಗಜಂಗಡ ಇವರ ಮುಖಾಂತರ ಕೊಪ್ಪಳ ಜಿಲ್ಲೆ ಕುಗ್ನೂರು ತಾಲೂಕಿನ ವೀರಾಪುರ ಗ್ರಾಮದಲ್ಲಿ ದಿನಾಂಕ 15/4/2026 ಬುಧವಾರ ತಡರಾತ್ರಿ ನಡೆದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹಾಗೂ ಮಹಾಮಾನವತಾವಾದಿ ಶ್ರೀ ಬಸವೇಶ್ವರ ಹಾಗೂ ಬುದ್ಧ, ಮಹಾತ್ಮ ಜ್ಯೋತಿಬಾಯಿ ಫುಲೆ ಹಾಗೂ ಛತ್ರಪತಿ ಸಾಹು ಮಹಾರಾಜ್ ಮತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರು, ಡಾಕ್ಟರ್ ಬಾಬಾ ಸಾಹೇಬ್ ಜಗಜೀವನ್ ರಾವ್ ಅವರ ಸೇರಿದಂತೆ ಅನೇಕ ಮಹಿಳೆಯರ ರಾಷ್ಟ್ರೀಯ ನಾಯಕರುಗಳ ಮಹಿಳೆಯರ ಭಾವಚಿತ್ರಗಳಿಗೆ ದುಷ್ಕರ್ಮಿಗಳು ಸಗಣಿ ಹಚ್ಚಿ ಅವಮಾನ ಮಾಡಿರುವುದು ಅತ್ಯಂತ ಹೀನ ಮತ್ತು ಹೇಯ ಕೃತ್ಯವಾಗಿದ್ದು, ಇದರಿಂದ ನಾಗರಿಕ ಸಮಾಜವು ತಲೆ ತಗ್ಗಿಸುವಂತಾಗಿದೆ. ಇಂಥ ಹೀನ ಕೃತ್ಯ ನಡೆದಿರುವುದು ಅತ್ಯಂತ ಖಂಡನೀಯವಾಗಿದ್ದು, ಇದರ ಕುರಿತು ಗೌರವಾನ್ವಿತ ರಾಜ್ಯಪಾಲರು ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಹಾಗೂ ಗೃಹ ಇಲಾಖೆಗಳಿಗೆ ಸುಗ್ರೀವಾಜ್ಞೆಯನ್ನು ಹೊರಡಿಸಿ ರಾಜ್ಯದಲ್ಲಿ ರಾಷ್ಟ್ರೀಯ ನಾಯಕರುಗಳ ಮೂರ್ತಿಗಳಿಗೆ ಹಾಗೂ ಭಾವಚಿತ್ರಗಳಿಗೆ ಅವಮಾನ ಮಾಡುವುದು ರಾಷ್ಟ್ರೀಯ ಅಪರಾಧವಾಗಿದ್ದು, ಇದರ ಕುರಿತು ಸರ್ಕಾರಗಳಿಗೆ ಸುತ್ತೋಲೆ ಹೊರಡಿಸಿ ಸೂಕ್ತ ಕಠಿಣ ಕಾನೂನು ರಚನೆ ಮಾಡಿ ಆದೇಶ ಹೊರಡಿಸಬೇಕು. ರಾಷ್ಟ್ರೀಯ ನಾಯಕರಾದ ಡಾಕ್ಟರ್ ಬಾಬಾ ಸಾಹೇಬ್ ಅವರ ಭಾವಚಿತ್ರಕ್ಕೆ ಅವಮಾನ ಮಾಡುವುದು ಸಾರ್ವಜನಿಕ ಶಾಂತಿ ಕದಡುವ ಮತ್ತು ಧಾರ್ಮಿಕ ಸಮುದಾಯಿಕ ಭಾವನೆಗಳಿಗೆ ಧಕ್ಕೆ ತರುವ ಅಪರಾಧವಾಗಿದ್ದು, ಹಾಗೂ ವಿವಿಧ ಸಮುದಾಯಗಳ ನಡುವೆ ದ್ವೇಷ ಮತ್ತು ಅಶಾಂತಿ ಉಂಟು ಮಾಡುವ ಅಪರಾಧವಾಗಿದ್ದು, ಇಂಥ ಘಟನೆಯು ರಾಷ್ಟ್ರೀಯ ಭಾವೈಕ್ಯತೆಗೆ ಭಂಗ ತರುವ ಕೃತ್ಯವಾಗಿರುತ್ತದೆ. ಇಂಥ ಅಪರಾಧಗಳಲ್ಲಿ ತೊಡಗಿರುವ ಯಾವುದೇ ವ್ಯಕ್ತಿ ಅಥವಾ ಪ್ರಚೋದಿಸುವ ಗುಂಪುಗಳಿಗೆ ಸೂಕ್ತ ಕಾನೂನು ರಚನೆ ಮಾಡಿ ಗಡೀಪಾರು ಮಾಡುವ ಕಠಿಣ ಕಾಯ್ದೆಯ ಅವಶ್ಯಕತೆ ಇದ್ದು, ದಿನಾಂಕ 15/4/2026 ಕೊಪ್ಪಳ ಜಿಲ್ಲೆಯ ಕುಗ್ನೂರು ತಾಲೂಕಿನ ವೀರಾಪುರದ ಗ್ರಾಮದಲ್ಲಿ ನಡೆದ ಘಟನೆಯ ಕುರಿತು ಗೃಹ ಇಲಾಖೆಗೆ ಸೂಕ್ತ ತನಿಖೆ ಮಾಡಲು ಆದೇಶಿಸಿ ಕ್ರಮ ಕೈಗೊಳ್ಳಬೇಕೆಂದು ಗೌರವಾನ್ವಿತ ರಾಜ್ಯಪಾಲರಿಗೆ ಪ್ರೊಫೆಸರ್ ಬಿ ಕೃಷ್ಣಪ್ಪಜಿ ಅವರ ಸಾಕ್ಷಿ ದಲಿತ ಸಂಘರ್ಷ ಸಮಿತಿಯ ಆಗ್ರಹ ಮತ್ತು ವಿನಂತಿ ಇರುತ್ತದೆ. ಗೌರವಾನ್ವಿತರು ಶೀಘ್ರ ಕ್ರಮ ಕೈಗೊಳ್ಳುವಂತೆ ನೀಡಿದ ಮನವಿ ಅರ್ಜಿ ಇರುತ್ತದೆ.